ಬೇಸಿಗೆ ಆರಂಭದಲ್ಲಿಯೇ ಭೀಕರ ಜಲಕ್ಷಾಮ ತಾಂಡವವಾಡ್ತಾ ಇದೆ. ಬಿಸಿಲಿನ ಹೊಡೆತಕ್ಕೆ ಜಲಮೂಲ ಬತ್ತಿ ಹೋಗ್ತಾ ಇದೆ. ಅನ್ನದಾತರು ಬೆಳೆದ ಬೆಳೆ ಜಮೀನಿನಲ್ಲಿ ಕಮರಿ ಹೋಗ್ತಾ ಇವೆ. ನೀರಿಲ್ಲದೆ ಭೂಮಿ ಬಾಯ್ ತೆರೆದಿದ್ದು ಆ ಜಿಲ್ಲೆಯ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ನೀರಿಲ್ಲದೆ ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನೆಲ್ಲ ಇದೆ ಅಂತ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಬರ ಬೇಸಿಗೆ ಆರಂಭದಲ್ಲೇ ರಣಭೀಕರ ಬರ. ಜಲಮೂಲವೆಲ್ಲ ಬತ್ತಿ ಹೋಗಿ ಹನಿ ನೀರಿಗೂ ತತ್ವಾರ. ಜಮೀನಿನಲ್ಲಿ ಕಮರಿದ ಬೆಳೆ ಕಂಡು ಕಂಗಾಲಾಗಿರೋ ರೈತ. ಇದು ಯಾದಗಿರಿಯ ಭೀಕರ ಬರದ ದೃಶ್ಯ. ನೀರಿಲ್ಲ ಯಾದಗಿರಿಯಲ್ಲಿ ನೀರಿಲ್ಲ. ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಹಲವೆಡೆ ಭೀಕರ ಜಲಕ್ಷಾಮ ಎದುರಾಗಿದೆ. ಬೇಸಿಗೆ ಶುರುವಲ್ಲೇ ಹಳ್ಳ ಕೊಳ್ಳಗಳತ್ತ ಬತ್ತಿ ಹೋಗಿವೆ. ಪರಿಣಾಮ ಜಮೀನಿನಲ್ಲಿ ಅನ್ನದಾತರು ಬೆಳೆದ ಬೆಳೆಗಳೆಲ್ಲ ಕಮರಿ ಹೋಗ್ತಿವೆ. ಸಾಲ ಮಾಡಿ ಬೆಳೆ ಬೆಳೆದಿರುವ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೇಸಿಗೆ ಆರಂಭದಲ್ಲೇ ಯಾದಗಿರಿ ಭಾಗದ ಕೆಲವು ಹಳ್ಳಿಗಳಲ್ಲಿ ಭೀಕರ ಜಲಕ್ಷಾಮ ಉದ್ಭವವಾಗಿರುವಂಥದ್ದು. ಸದ್ಯ ನಾನಿವಾಗ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಒಂದು ಜಮೀನಿನಲ್ಲಿರುವಂಥದ್ದು ನೋಡ್ತಾ ಇರ್ಬೋದು. ಈ ಜಮೀನು ಸಂಪೂರ್ಣವಾಗಿ ಈ ಒಂದು ಭಾಗದಲ್ಲಿ ಜಲಮೂಲಗಳು ಬತ್ತಿ ಹೋಗಿರೋದ್ರಿಂದ, ಅಂದರೆ ಹಳ್ಳಗಳಾಗಿರ್ಬೋದು ಮತ್ತು ಇಲ್ಲಿರುವಂತಹ ಕೆರೆಗಳಾಗಿರ್ಬೋದು ಬತ್ತಿ ಹೋಗಿರೋದ್ರಿಂದ ಈ ಭೂಮಿ ಸಂಪೂರ್ಣವಾಗಿ ಬಿರುಕು ಬಿಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಈ ಒಂದು ಜಮೀನಿನಲ್ಲಿ ಬೆಳೆದಿರುವಂಥ ಸುಮಾರು 4 ಎಕರೆ ಭತ್ತ ಈಗಾಗಲೇ ಕಮರಿ ಹೋಗ್ತಾ ಇರುವಂಥ ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಯಾದಗಿರಿಯ ಗಂಗಾನಗರದಲ್ಲಿ ಹಳ್ಳದ ನೀರು ನಂಬಿಕೊಂಡು ಭತ್ತ ಬೆಳೆದ ರೈತರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಹತ್ತಿಕುಣಿ ಸೌದಾಗರ ಜಲಾಶಯದ ನೀರನ್ನ ಹಳ್ಳಕ್ಕೆ ಬಿಡಬೇಕೆಂದು ಜಿಲ್ಲಾಡಳಿತಕ್ಕೆ ರೈತರು ಆಗ್ರಹಿಸಿದ್ದಾರೆ. ಬೆಳೆ ಬೇರೆ ಕೈಕೊಟ್ಟಿದೆ. ಸಾಲ ತೀರಿಸೋದೇ ದೊಡ್ಡ ತಲೆನೋವಾಗಿದೆ. ಜೀವನ ನಡೆಸೋದು ಸವಾಲಾಗಿದೆ. ಹಳ್ಳಕ್ಕೆ ನೀರು ಬಿಡದಿದ್ರೆ ವಿಷದ ಬಾಟಲಿಯೇ ಗತಿ ಅಂತಾರೆ ರೈತರು. ಇನ್ನಾದ್ರೂ ಯಾದಗಿರಿ ಜಿಲ್ಲಾಡಳಿತ ಹತ್ತಿಕುಣಿ ಡ್ಯಾಂ ನೀರನ್ನ ಹಳ್ಳಕ್ಕೆ ಬಿಟ್ಟು ರೈತರ ಜೀವ ಉಳಿಸಬೇಕಿದೆ. ಈ ಒಂದು ಭಾಗದ ರೈತರಿಗೆ ಇಲ್ಲಿ ಪಕ್ಕದಲ್ಲಿರುವಂತಹ ಹತ್ತಿಕುಣಿ ಹಾಗೂ ಸೌದಾಗರ ಜಲಾಶಯದಿಂದ ಹಳ್ಳಗಳಿಗೆ ನೀರನ್ನು ಹರಿಸಿದ್ರೆ ಈ ಒಂದು ಭಾಗದ ರೈತರು ಬದುಕಬಹುದು, ಇಲ್ಲದಿದ್ರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನ ಇಲ್ಲಿರುವಂಥ ರೈತರು ಸಹ ಹೇಳ್ತಾ ಇರುವಂಥದ್ದು. ನಾಗರಾಜ್ ಮುಗ್ದು. ಬೇಸಿಗೆ ಆರಂಭದಲ್ಲಿಯೇ ಭೀಕರ ಜಲಕ್ಷಾಮ ತಾಂಡವವಾಡ್ತಾ ಇದೆ. ಬಿಸಿಲಿನ ಹೊಡೆತಕ್ಕೆ ಜಲಮೂಲ ಬತ್ತಿ ಹೋಗ್ತಾ ಇದೆ. ಅನ್ನದಾತರು ಬೆಳೆದ ಬೆಳೆ ಜಮೀನಿನಲ್ಲಿ ಕಮರಿ ಹೋಗ್ತಾ ಇವೆ. ನೀರಿಲ್ಲದೆ ಭೂಮಿ ಬಾಯ್ ತೆರೆದಿದ್ದು ಆ ಜಿಲ್ಲೆಯ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ನೀರಿಲ್ಲದೆ ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನೆಲ್ಲ ಇದೆ ಅಂತ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಬರ ಬೇಸಿಗೆ ಆರಂಭದಲ್ಲೇ ರಣಭೀಕರ ಬರ. ಜಲಮೂಲವೆಲ್ಲ ಬತ್ತಿ ಹೋಗಿ ಹನಿ ನೀರಿಗೂ ತತ್ವಾರ. ಜಮೀನಿನಲ್ಲಿ ಕಮರಿದ ಬೆಳೆ ಕಂಡು ಕಂಗಾಲಾಗಿರೋ ರೈತ. ಇದು ಯಾದಗಿರಿಯ ಭೀಕರ ಬರದ ದೃಶ್ಯ. ನೀರಿಲ್ಲ ಯಾದಗಿರಿಯಲ್ಲಿ ನೀರಿಲ್ಲ. ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಹಲವೆಡೆ ಭೀಕರ ಜಲಕ್ಷಾಮ ಎದುರಾಗಿದೆ. ಬೇಸಿಗೆ ಶುರುವಲ್ಲೇ ಹಳ್ಳ ಕೊಳ್ಳಗಳತ್ತ ಬತ್ತಿ ಹೋಗಿವೆ. ಪರಿಣಾಮ ಜಮೀನಿನಲ್ಲಿ ಅನ್ನದಾತರು ಬೆಳೆದ ಬೆಳೆಗಳೆಲ್ಲ ಕಮರಿ ಹೋಗ್ತಿವೆ. ಸಾಲ ಮಾಡಿ ಬೆಳೆ ಬೆಳೆದಿರುವ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೇಸಿಗೆ ಆರಂಭದಲ್ಲೇ ಯಾದಗಿರಿ ಭಾಗದ ಕೆಲವು ಹಳ್ಳಿಗಳಲ್ಲಿ ಭೀಕರ ಜಲಕ್ಷಾಮ ಉದ್ಭವವಾಗಿರುವಂಥದ್ದು. ಸದ್ಯ ನಾನಿವಾಗ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಒಂದು ಜಮೀನಿನಲ್ಲಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಜಮೀನು ಸಂಪೂರ್ಣವಾಗಿ ಈ ಒಂದು ಭಾಗದಲ್ಲಿ ಜಲಮೂಲಗಳು ಬತ್ತಿ ಹೋಗಿರೋದ್ರಿಂದ, ಅಂದರೆ ಹಳ್ಳಗಳಾಗಿರ್ಬೋದು ಮತ್ತು ಇಲ್ಲಿರುವಂತಹ ಕೆರೆಗಳಾಗಿರ್ಬೋದು ಬತ್ತಿ ಹೋಗಿರೋದ್ರಿಂದ ಈ ಭೂಮಿ ಸಂಪೂರ್ಣವಾಗಿ ಬಿರುಕು ಬಿಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಈ ಒಂದು ಜಮೀನಿನಲ್ಲಿ ಬೆಳೆದಿರುವಂಥ ಸುಮಾರು 4 ಎಕರೆ ಭತ್ತ ಈಗಾಗಲೇ ಕಮರಿ ಹೋಗ್ತಾ ಇರುವಂಥ ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಯಾದಗಿರಿಯ ಗಂಗಾನಗರದಲ್ಲಿ ಹಳ್ಳದ ನೀರು ನಂಬಿಕೊಂಡು ಭತ್ತ ಬೆಳೆದ ರೈತರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಹತ್ತಿಕುಣಿ ಸೌದಾಗರ ಜಲಾಶಯದ ನೀರನ್ನ ಹಳ್ಳಕ್ಕೆ ಬಿಡಬೇಕೆಂದು ಜಿಲ್ಲಾಡಳಿತಕ್ಕೆ ರೈತರು ಆಗ್ರಹಿಸಿದ್ದಾರೆ. ಬೆಳೆ ಬೇರೆ ಕೈಕೊಟ್ಟಿದೆ. ಸಾಲ ತೀರಿಸೋದೇ ದೊಡ್ಡ ತಲೆನೋವಾಗಿದೆ. ಜೀವನ ನಡೆಸೋದು ಸವಾಲಾಗಿದೆ. ಹಳ್ಳಕ್ಕೆ ನೀರು ಬಿಡದಿದ್ರೆ ವಿಷದ ಬಾಟಲಿಯೇ ಗತಿ ಅಂತಾರೆ ರೈತರು.
ಇನ್ನಾದರೂ ಯಾದಗಿರಿ ಜಿಲ್ಲಾಡಳಿತ ಹತ್ತಿಕುಣಿ ಡ್ಯಾಂ ನೀರನ್ನ ಹಳ್ಳಕ್ಕೆ ಬಿಟ್ಟು ರೈತರ ಜೀವ ಉಳಿಸಬೇಕಿದೆ. ಈ ಒಂದು ಭಾಗದ ರೈತರಿಗೆ ಇಲ್ಲಿ ಪಕ್ಕದಲ್ಲಿರುವಂತಹ ಹತ್ತಿಕುಣಿ ಹಾಗೂ ಸೌದಾಗರ್ ಜಲಾಶಯದಿಂದ ಹಳ್ಳಗಳಿಗೆ ನೀರನ್ನು ಹರಿಸಿದ್ರೆ ಈ ಒಂದು ಭಾಗದ ರೈತರು ಬದುಕಬಹುದು, ಇಲ್ಲದಿದ್ರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನ ಇಲ್ಲಿರುವಂಥ ರೈತರು ಸಹ ಹೇಳ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೇಸಿಗೆ ಆರಂಭದಲ್ಲಿಯೇ ಭೀಕರ ಜಲಕ್ಷಾಮ ತಾಂಡವವಾಡ್ತಾ ಇದೆ. ಬಿಸಿಲಿನ ಹೊಡೆತಕ್ಕೆ ಜಲಮೂಲ ಬತ್ತಿ ಹೋಗ್ತಾ ಇದೆ. ಅನ್ನದಾತರು ಬೆಳೆದ ಬೆಳೆ ಜಮೀನಿನಲ್ಲಿ ಕಮರಿ ಹೋಗ್ತಾ ಇವೆ. ನೀರಿಲ್ಲದೆ ಭೂಮಿ ಬಾಯ್ ತೆರೆದಿದ್ದು ಆ ಜಿಲ್ಲೆಯ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ನೀರಿಲ್ಲದೆ ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನೆಲ್ಲ ಇದೆ ಅಂತ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಬರ. ಬೇಸಿಗೆ ಆರಂಭದಲ್ಲೇ ರಣಭೀಕರ ಬರ. ಜಲಮೂಲವೆಲ್ಲ ಬತ್ತಿ ಹೋಗಿ ಹನಿ ನೀರಿಗೂ ತತ್ವಾರ. ಜಮೀನಿನಲ್ಲಿ ಕಮರಿದ ಬೆಳೆ ಕಂಡು ಕಂಗಾಲಾಗಿರೋ ರೈತ. ಇದು ಯಾದಗಿರಿಯ ಭೀಕರ ಬರದ ದೃಶ್ಯ. ನೀರಿಲ್ಲ, ನೀರಿಲ್ಲ, ಯಾದಗಿರಿಯಲ್ಲಿ ನೀರಿಲ್ಲ. ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಹಲವೆಡೆ ಭೀಕರ ಜಲಕ್ಷಾಮ ಎದುರಾಗಿದೆ. ಬೇಸಿಗೆ ಶುರುವಲ್ಲೇ ಹಳ್ಳ ಕೊಳ್ಳಗಳತ್ತ ಬತ್ತಿ ಹೋಗಿವೆ. ಪರಿಣಾಮ ಜಮೀನಿನಲ್ಲಿ ಅನ್ನದಾತರು ಬೆಳೆದ ಬೆಳೆಗಳೆಲ್ಲ ಕಮರಿ ಹೋಗ್ತಿವೆ. ಸಾಲ ಮಾಡಿ ಬೆಳೆ ಬೆಳೆದಿರುವ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೇಸಿಗೆ ಆರಂಭದಲ್ಲೇ ಯಾದಗಿರಿ ಭಾಗದ ಕೆಲವು ಹಳ್ಳಿಗಳಲ್ಲಿ ಭೀಕರ ಜಲಕ್ಷಾಮ ಉದ್ಭವವಾಗಿರುವಂಥದ್ದು. ಸದ್ಯ ನಾನಿವಾಗ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಒಂದು ಜಮೀನಲ್ಲಿರುವಂಥದ್ದು ನೋಡ್ತಾ ಇರ್ಬೋದು. ಈ ಜಮೀನು ಸಂಪೂರ್ಣವಾಗಿ ಈ ಒಂದು ಭಾಗದಲ್ಲಿ ಜಲಮೂಲಗಳು ಬತ್ತಿ ಹೋಗಿರೋದ್ರಿಂದ, ಅಂದ್ರೆ ಹಳ್ಳಗಳಾಗಿರ್ಬೋದು ಮತ್ತು ಇಲ್ಲಿರುವಂತಹ ಕೆರೆಗಳಾಗಿರ್ಬೋದು ಬತ್ತಿ ಹೋಗಿರೋದ್ರಿಂದ ಈ ಭೂಮಿ ಸಂಪೂರ್ಣವಾಗಿ ಬಿರುಕು ಬಿಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಈ ಒಂದು ಜಮೀನಿನಲ್ಲಿ ಬೆಳೆದಿರುವಂಥ ಸುಮಾರು 4 ಎಕರೆ ಭತ್ತ ಈಗಾಗಲೇ ಕಮರಿ ಹೋಗ್ತಾ ಇರುವಂಥ ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಯಾದಗಿರಿಯ ಗಂಗಾನಗರದಲ್ಲಿ ಹಳ್ಳದ ನೀರು ನಂಬಿಕೊಂಡು ಭತ್ತ ಬೆಳೆದ ರೈತರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಹತ್ತಿಕುಣಿ ಸೌದಾಗರ ಜಲಾಶಯದ ನೀರನ್ನ ಹಳ್ಳಕ್ಕೆ ಬಿಡಬೇಕೆಂದು ಜಿಲ್ಲಾಡಳಿತಕ್ಕೆ ರೈತರು ಆಗ್ರಹಿಸಿದ್ದಾರೆ. ಬೆಳೆ ಬೇರೆ ಕೈಕೊಟ್ಟಿದೆ. ಸಾಲ ತೀರಿಸೋದೇ ದೊಡ್ಡ ತಲೆನೋವಾಗಿದೆ. ಜೀವನ ನಡೆಸೋದು ಸವಾಲಾಗಿದೆ. ಹಳ್ಳಕ್ಕೆ ನೀರು ಬಿಡದಿದ್ರೆ ವಿಷದ ಬಾಟಲಿಯೇ ಗತಿ ಅಂತಾರೆ ರೈತರು. ಇನ್ನಾದರೂ ಯಾದಗಿರಿ ಜಿಲ್ಲಾಡಳಿತ ಹತ್ತಿಕುಣಿ ಡ್ಯಾಂ ನೀರನ್ನ ಹಳ್ಳಕ್ಕೆ ಬಿಟ್ಟು ರೈತರ ಜೀವ ಉಳಿಸಬೇಕಿದೆ. ಈ ಒಂದು ಭಾಗದ ರೈತರಿಗೆ ಇಲ್ಲಿ ಪಕ್ಕದಲ್ಲಿರುವಂತಹ ಹತ್ತಿಕುಣಿ ಹಾಗೂ ಸೌದಾಗರ್ ಜಲಾಶಯದಿಂದ ಹಳ್ಳಗಳಿಗೆ ನೀರನ್ನು ಹರಿಸಿದ್ರೆ ಈ ಒಂದು ಭಾಗದ ರೈತರು ಬದುಕಬಹುದು, ಇಲ್ಲದಿದ್ರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನ ಇಲ್ಲಿರುವಂಥ ರೈತರು ಸಹ ಹೇಳ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೇಸಿಗೆ ಆರಂಭದಲ್ಲಿಯೇ ಭೀಕರ ಜಲಕ್ಷಾಮ ತಾಂಡವವಾಡ್ತಾ ಇದೆ. ಬಿಸಿಲಿನ ಹೊಡೆತಕ್ಕೆ ಜಲಮೂಲ ಬತ್ತಿ ಹೋಗ್ತಾ ಇದೆ. ಅನ್ನದಾತರು ಬೆಳೆದ ಬೆಳೆ ಜಮೀನಿನಲ್ಲಿ ಕಮರಿ ಹೋಗ್ತಾ ಇವೆ. ನೀರಿಲ್ಲದೆ ಭೂಮಿ ಬಾಯ್ ತೆರೆದಿದ್ದು ಆ ಜಿಲ್ಲೆಯ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ನೀರಿಲ್ಲದೆ ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನೆಲ್ಲ ಇದೆ ಅಂತ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಬರ. ಬೇಸಿಗೆ ಆರಂಭದಲ್ಲೇ ರಣಭೀಕರ ಬರ. ಜಲಮೂಲವೆಲ್ಲ ಬತ್ತಿ ಹೋಗಿ ಹನಿ ನೀರಿಗೂ ತತ್ವಾರ. ಜಮೀನಿನಲ್ಲಿ ಕಮರಿದ ಬೆಳೆ ಕಂಡು ಕಂಗಾಲಾಗಿರೋ ರೈತ. ಇದು ಯಾದಗಿರಿಯ ಭೀಕರ ಬರದ ದೃಶ್ಯ. ನೀರಿಲ್ಲ, ನೀರಿಲ್ಲ, ಯಾದಗಿರಿಯಲ್ಲಿ ನೀರಿಲ್ಲ. ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಹಲವೆಡೆ ಭೀಕರ ಜಲಕ್ಷಾಮ ಎದುರಾಗಿದೆ. ಬೇಸಿಗೆ ಶುರುವಲ್ಲೇ ಹಳ್ಳ ಕೊಳ್ಳಗಳತ್ತ ಬತ್ತಿ ಹೋಗಿವೆ. ಪರಿಣಾಮ ಜಮೀನಿನಲ್ಲಿ ಅನ್ನದಾತರು ಬೆಳೆದ ಬೆಳೆಗಳೆಲ್ಲ ಕಮರಿ ಹೋಗ್ತಿವೆ. ಸಾಲ ಮಾಡಿ ಬೆಳೆ ಬೆಳೆದಿರುವ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೇಸಿಗೆ ಆರಂಭದಲ್ಲೇ ಯಾದಗಿರಿ ಭಾಗದ ಕೆಲವು ಹಳ್ಳಿಗಳಲ್ಲಿ ಭೀಕರ ಜಲಕ್ಷಾಮ ಉದ್ಭವವಾಗಿರುವಂಥದ್ದು. ಸದ್ಯ ನಾನಿವಾಗ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಒಂದು ಜಮೀನಲ್ಲಿರುವಂಥದ್ದು ನೋಡ್ತಾ ಇರ್ಬೋದು. ಈ ಜಮೀನು ಸಂಪೂರ್ಣವಾಗಿ ಈ ಒಂದು ಭಾಗದಲ್ಲಿ ಜಲಮೂಲಗಳು ಬತ್ತಿ ಹೋಗಿರೋದ್ರಿಂದ, ಅಂದ್ರೆ ಹಳ್ಳಗಳಾಗಿರ್ಬೋದು ಮತ್ತು ಇಲ್ಲಿರುವಂತಹ ಕೆರೆಗಳಾಗಿರ್ಬೋದು ಬತ್ತಿ ಹೋಗಿರೋದ್ರಿಂದ ಈ ಭೂಮಿ ಸಂಪೂರ್ಣವಾಗಿ ಬಿರುಕು ಬಿಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಈ ಒಂದು ಜಮೀನಿನಲ್ಲಿ ಬೆಳೆದಿರುವಂಥ ಸುಮಾರು 4 ಎಕರೆ ಭತ್ತ ಈಗಾಗಲೇ ಕಮರಿ ಹೋಗ್ತಾ ಇರುವಂಥ ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಯಾದಗಿರಿಯ ಗಂಗಾನಗರದಲ್ಲಿ ಹಳ್ಳದ ನೀರು ನಂಬಿಕೊಂಡು
ಭತ್ತ ಬೆಳೆದ ರೈತರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಹತ್ತಿಕುಣಿ ಸೌದಾಗರ ಜಲಾಶಯದ ನೀರನ್ನ ಹಳ್ಳಕ್ಕೆ ಬಿಡಬೇಕೆಂದು ಜಿಲ್ಲಾಡಳಿತಕ್ಕೆ ರೈತರು ಆಗ್ರಹಿಸಿದ್ದಾರೆ. ಬೆಳೆ ಬೇರೆ ಕೈಕೊಟ್ಟಿದೆ, ಸಾಲ ತೀರಿಸೋದೇ ದೊಡ್ಡ ತಲೆನೋವಾಗಿದೆ. ಜೀವನ ನಡೆಸೋದು ಸವಾಲಾಗಿದೆ. ಹಳ್ಳಕ್ಕೆ ನೀರು ಬಿಡದಿದ್ರೆ ವಿಷದ ಬಾಟಲಿಯೇ ಗತಿ ಅಂತಾರೆ ರೈತರು. ಇನ್ನಾದ್ರೂ ಯಾದಗಿರಿ ಜಿಲ್ಲಾಡಳಿತ ಹತ್ತಿಕುಣಿ ಡ್ಯಾಂ ನೀರನ್ನ ಹಳ್ಳಕ್ಕೆ ಬಿಟ್ಟು ರೈತರ ಜೀವ ಉಳಿಸಬೇಕಿದೆ. ಈ ಒಂದು ಭಾಗದ ರೈತರಿಗೇನು ಇಲ್ಲಿ ಪಕ್ಕದಲ್ಲಿರುವಂತಹ ಹತ್ತಿಕುಣಿ ಹಾಗೂ ಸೌದಾಗರ ಜಲಾಶಯದಿಂದ ಹಳ್ಳಗಳಿಗೆ ನೀರನ್ನು ಹರಿಸಿದ್ರೆ ಈ ಒಂದು ಭಾಗದ ರೈತರು ಬದುಕಬಹುದು, ಇಲ್ಲದಿದ್ರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನ ಇಲ್ಲಿರುವಂಥ ರೈತರು ಸಹ ಹೇಳ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೇಸಿಗೆ ಆರಂಭದಲ್ಲಿಯೇ ಭೀಕರ ಜಲಕ್ಷಾಮ ತಾಂಡವವಾಡ್ತಾ ಇದೆ. ಬಿಸಿಲಿನ ಹೊಡೆತಕ್ಕೆ ಜಲಮೂಲ ಬತ್ತಿ ಹೋಗ್ತಾ ಇದೆ. ಅನ್ನದಾತರು ಬೆಳೆದ ಬೆಳೆ ಜಮೀನಿನಲ್ಲಿ ಕಮರಿ ಹೋಗ್ತಾ ಇವೆ. ನೀರಿಲ್ಲದೆ ಭೂಮಿ ಬಾಯ್ ತೆರೆದಿದ್ದು ಆ ಜಿಲ್ಲೆಯ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ನೀರಿಲ್ಲದೆ ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನೆಲ್ಲ ಇದೆ ಅಂತ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಬರ. ಬೇಸಿಗೆ ಆರಂಭದಲ್ಲೇ ರಣಭೀಕರ ಬರ. ಜಲಮೂಲವೆಲ್ಲ ಬತ್ತಿ ಹೋಗಿ ಹನಿ ನೀರಿಗೂ ತತ್ವಾರ. ಜಮೀನಿನಲ್ಲಿ ಕಮರಿದ ಬೆಳೆ ಕಂಡು ಕಂಗಾಲಾಗಿರೋ ರೈತ. ಇದು ಯಾದಗಿರಿಯ ಭೀಕರ ಬರದ ದೃಶ್ಯ. ನೀರಿಲ್ಲ, ನೀರಿಲ್ಲ, ಯಾದಗಿರಿಯಲ್ಲಿ ನೀರಿಲ್ಲ. ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಹಲವೆಡೆ ಭೀಕರ ಜಲಕ್ಷಾಮ ಎದುರಾಗಿದೆ. ಬೇಸಿಗೆ ಶುರುವಲ್ಲೇ ಹಳ್ಳ ಕೊಳ್ಳಗಳತ್ತ ಬತ್ತಿ ಹೋಗಿವೆ. ಪರಿಣಾಮ ಜಮೀನಿನಲ್ಲಿ ಅನ್ನದಾತರು ಬೆಳೆದ ಬೆಳೆಗಳೆಲ್ಲ ಕಮರಿ ಹೋಗ್ತಿವೆ. ಸಾಲ ಮಾಡಿ ಬೆಳೆ ಬೆಳೆದಿರುವ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೇಸಿಗೆ ಆರಂಭದಲ್ಲೇ ಯಾದಗಿರಿ ಭಾಗದ ಕೆಲವು ಹಳ್ಳಿಗಳಲ್ಲಿ ಭೀಕರ ಜಲಕ್ಷಾಮ ಉದ್ಭವವಾಗಿರುವಂಥದ್ದು. ಸದ್ಯ ನಾನಿವಾಗ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಒಂದು ಜಮೀನಲ್ಲಿರುವಂಥದ್ದು ನೋಡ್ತಾ ಇರ್ಬೋದು. ಈ ಜಮೀನು ಸಂಪೂರ್ಣವಾಗಿ ಈ ಒಂದು ಭಾಗದಲ್ಲಿ ಜಲಮೂಲಗಳು ಬತ್ತಿ ಹೋಗಿರೋದ್ರಿಂದ, ಅಂದ್ರೆ ಹಳ್ಳಗಳಾಗಿರ್ಬೋದು ಮತ್ತು ಇಲ್ಲಿರುವಂತಹ ಕೆರೆಗಳಾಗಿರ್ಬೋದು ಬತ್ತಿ ಹೋಗಿರೋದ್ರಿಂದ ಈ ಭೂಮಿ ಸಂಪೂರ್ಣವಾಗಿ ಬಿರುಕು ಬಿಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಈ ಒಂದು ಜಮೀನಿನಲ್ಲಿ ಬೆಳೆದಿರುವಂಥ ಸುಮಾರು 4 ಎಕರೆ ಭತ್ತ ಈಗಾಗಲೇ ಕಮರಿ ಹೋಗ್ತಾ ಇರುವಂಥ ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಯಾದಗಿರಿಯ ಗಂಗಾನಗರದಲ್ಲಿ ಹಳ್ಳದ ನೀರು ನಂಬಿಕೊಂಡು ಭತ್ತ ಬೆಳೆದ ರೈತರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಹತ್ತಿಕುಣಿ ಸೌದಾಗರ ಜಲಾಶಯದ ನೀರನ್ನ ಹಳ್ಳಕ್ಕೆ ಬಿಡಬೇಕೆಂದು ಜಿಲ್ಲಾಡಳಿತಕ್ಕೆ ರೈತರು ಆಗ್ರಹಿಸಿದ್ದಾರೆ. ಬೆಳೆ ಬೇರೆ ಕೈಕೊಟ್ಟಿದೆ, ಸಾಲ ತೀರಿಸೋದೇ ದೊಡ್ಡ ತಲೆನೋವಾಗಿದೆ. ಜೀವನ ನಡೆಸೋದು ಸವಾಲಾಗಿದೆ. ಹಳ್ಳಕ್ಕೆ ನೀರು ಬಿಡದಿದ್ರೆ ವಿಷದ ಬಾಟಲಿಯೇ ಗತಿ ಅಂತಾರೆ ರೈತರು. ಇನ್ನಾದ್ರೂ ಯಾದಗಿರಿ ಜಿಲ್ಲಾಡಳಿತ ಹತ್ತಿಕುಣಿ ಡ್ಯಾಂ ನೀರನ್ನ ಹಳ್ಳಕ್ಕೆ ಬಿಟ್ಟು ರೈತರ ಜೀವ ಉಳಿಸಬೇಕಿದೆ. ಈ ಒಂದು ಭಾಗದ ರೈತರಿಗೇನು ಇಲ್ಲಿ ಪಕ್ಕದಲ್ಲಿರುವಂತಹ ಹತ್ತಿಕುಣಿ ಹಾಗೂ ಸೌದಾಗರ ಜಲಾಶಯದಿಂದ ಹಳ್ಳಗಳಿಗೆ ನೀರನ್ನು ಹರಿಸಿದ್ರೆ ಈ ಒಂದು ಭಾಗದ ರೈತರು ಬದುಕಬಹುದು, ಇಲ್ಲದಿದ್ರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನ ಇಲ್ಲಿರುವಂಥ ರೈತರು ಸಹ ಹೇಳ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಬೇಸಿಗೆ ಆರಂಭದಲ್ಲಿಯೇ ಭೀಕರ ಜಲಕ್ಷಾಮ ತಾಂಡವವಾಡ್ತಾ ಇದೆ. ಬಿಸಿಲಿನ ಹೊಡೆತಕ್ಕೆ ಜಲಮೂಲ ಬತ್ತಿ ಹೋಗ್ತಾ ಇದೆ. ಅನ್ನದಾತರು ಬೆಳೆದ ಬೆಳೆ ಜಮೀನಿನಲ್ಲಿ ಕಮರಿ ಹೋಗ್ತಾ ಇವೆ. ನೀರಿಲ್ಲದೆ ಭೂಮಿ ಬಾಯ್ ತೆರೆದಿದ್ದು ಆ ಜಿಲ್ಲೆಯ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ನೀರಿಲ್ಲದೆ ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನೆಲ್ಲ ಇದೆ ಅಂತ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಬರ. ಬೇಸಿಗೆ ಆರಂಭದಲ್ಲೇ ರಣಭೀಕರ ಬರ. ಜಲಮೂಲವೆಲ್ಲ ಬತ್ತಿ ಹೋಗಿ ಹನಿ ನೀರಿಗೂ ತತ್ವಾರ. ಜಮೀನಿನಲ್ಲಿ ಕಮರಿದ ಬೆಳೆ ಕಂಡು ಕಂಗಾಲಾಗಿರೋ ರೈತ. ಇದು ಯಾದಗಿರಿಯ ಭೀಕರ ಬರದ ದೃಶ್ಯ. ನೀರಿಲ್ಲ, ನೀರಿಲ್ಲ, ಯಾದಗಿರಿಯಲ್ಲಿ ನೀರಿಲ್ಲ. ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಹಲವೆಡೆ ಭೀಕರ ಜಲಕ್ಷಾಮ ಎದುರಾಗಿದೆ. ಬೇಸಿಗೆ ಶುರುವಲ್ಲೇ ಹಳ್ಳ ಕೊಳ್ಳಗಳತ್ತ ಬತ್ತಿ ಹೋಗಿವೆ. ಪರಿಣಾಮ ಜಮೀನಿನಲ್ಲಿ ಅನ್ನದಾತರು ಬೆಳೆದ ಬೆಳೆಗಳೆಲ್ಲ ಕಮರಿ ಹೋಗ್ತಿವೆ.
ಸಾಲ ಮಾಡಿ ಬೆಳೆ ಬೆಳೆದಿರುವ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಬೇಸಿಗೆ ಆರಂಭದಲ್ಲೇ ಯಾದಗಿರಿ ಭಾಗದ ಕೆಲವು ಹಳ್ಳಿಗಳಲ್ಲಿ ಭೀಕರ ಜಲಕ್ಷಾಮ ಉದ್ಭವವಾಗಿರುವಂತದ್ದು. ಸದ್ಯ ನಾನಿವಾಗ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಒಂದು ಆ ಜಮೀನಲ್ಲಿರುವಂತದ್ದು ನೋಡ್ತಾ ಇರಬಹುದು. ಈ ಜಮೀನು ಸಂಪೂರ್ಣವಾಗಿ ಈ ಒಂದು ಭಾಗದಲ್ಲಿ ಜಲಮೂಲಗಳು ಬತ್ತಿ ಹೋಗಿರೋದ್ರಿಂದ, ಅಂದ್ರೆ ಹಳ್ಳಗಳಾಗಿರ್ಬೋದು ಮತ್ತು ಇಲ್ಲಿರುವಂತಹ ಕೆರೆಗಳಾಗಿರ್ಬೋದು ಬತ್ತಿ ಹೋಗಿರೋದ್ರಿಂದ ಈ ಭೂಮಿ ಸಂಪೂರ್ಣವಾಗಿ ಬಿರುಕು ಬಿಡ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಈ ಒಂದು ಜಮೀನಿನಲ್ಲಿ ಬೆಳೆದಿರುವಂಥ ಸುಮಾರು 4 ಎಕರೆ ಭತ್ತ ಈಗಾಗಲೇ ಕಮರಿ ಹೋಗ್ತಾ ಇರುವಂಥ ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಯಾದಗಿರಿಯ ಗಂಗಾನಗರದಲ್ಲಿ ಹಳ್ಳದ ನೀರು ನಂಬಿಕೊಂಡು ಭತ್ತ ಬೆಳೆದ ರೈತರು ನೀರಿಲ್ಲದೆ ಕಂಗಾಲಾಗಿದ್ದಾರೆ. ಹತ್ತಿಕುಣಿ ಸೌದಾಗರ ಜಲಾಶಯದ ನೀರನ್ನ ಹಳ್ಳಕ್ಕೆ ಬಿಡಬೇಕೆಂದು ಜಿಲ್ಲಾಡಳಿತಕ್ಕೆ ರೈತರು ಆಗ್ರಹಿಸಿದ್ದಾರೆ. ಬೆಳೆ ಬೇರೆ ಕೈಕೊಟ್ಟಿದೆ, ಸಾಲ ತೀರಿಸೋದೇ ದೊಡ್ಡ ತಲೆನೋವಾಗಿದೆ, ಜೀವನ ನಡೆಸೋದು ಸವಾಲಾಗಿದೆ.